ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ನಾನು ನಾಗವೇಣಿ. ಇವತ್ತು ನಾನು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅತಿ ಸುಲಭವಾಗಿ ಸೀರೆನ ಯಾವ ರೀತಿ ಉಡಿಸಿ ಅಲಂಕಾರನ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡ್ತಾ ಇರೋ ಹಾಗೆ ಸೀರೆ ಎರಡೂ ಅಂಚನ್ನು ಅಂದರೆ ಎರಡೂ ಕಡೆ ಬಾರ್ಡ್ರನ್ನು ಮಧ್ಯಕ್ಕೆ ಮಡಿಸ್ಬೇಕಾಗತ್ತೆ. ಅಂದರೆ ಸೆರಗಿನ ಭಾಗದವರೆಗೂ ನಾವು ಸೀರೆನ ಮಡಚಿ ಇಟ್ಕೋಬೇಕಾಗತ್ತೆ. ಹಾಗೆ ಮಡಚಿಟ್ಕೊಂಡಿರುವಂಥ ಸೆರಗನ್ನು ಒಂದೊಂದೇ ಪ್ಲೇಟ್ಗಳನ್ನಾಗಿ ಈಗ ಯಾವ ರೀತಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡ್ತಾ ಬರಬೇಕಾಗುತ್ತೆ. ಹಾಗೆ ಮಾಡೋದ್ರ ಜೊತೆಗೆ ಒಂದು 7ರಿಂದ 8 ಪ್ಲೇಟ್ಸ್ಗಳಾದಮೇಲೆ ಬಟ್ಟೆ ಕ್ಲಿಪ್ಪಿಂದ ಸೀರೆನ ಸೆಕ್ಯೂರ್ ಮಾಡಬೇಕಾಗುತ್ತೆ. ಈ ಒಂದು ಮೆಥಡು ತುಂಬಾ ಸರಳವಾದ ಮೆಥಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಯಾವಾಗನೂ ಆದರೂ ಒಂದು 10ರಿಂದ 15 ನಿಮಿಷದಲ್ಲಿ ಈ ಒಂದು ಸೀರೆ ಡ್ರಾಪಿಂಗನ್ನು ಅಮ್ಮನವ್ರಿಗೆ ಮಾಡಿ ಅಲಂಕಾರ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಈಗ ಒಂದು 7ರಿಂದ 8 ನೆರಿಗೆಗಳಾದಮೇಲೆ ಮತ್ತೆ ನೆರಿಗೆಗಳನ್ನು ಮಾಡಿಕೊಂಡು ಬಟ್ಟೆ ಕ್ಲಿಪ್ಪಿಂದ ಸೆಕ್ಯೂರನ್ನು ಮಾಡ್ತಾಯಿದ್ದೀನಿ. ಮತ್ತು ಈ ಕಡೆ ಎಲ್ಲ ಸೀರೆನ ನೆರಿಗೆಗಳನ್ನು ಮಾಡಿದಾದಮೇಲೆ ಸೆರಗಿನ ಭಾಗವನ್ನು ಒಂದು 2 ಮೊಳದಷ್ಟು ನಾನು ಸೆರಗನ್ನು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕಾಣಿಸೋಬೇಕಂದ್ರೆ ಬಾರ್ಡರ್ ಎಷ್ಟಿರುತ್ತೋ ಅಷ್ಟನ್ನು ಮಾತ್ರ ಪ್ಲೇಟ್ಸ್ಗಳನ್ನು ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಸೀರೆ ಕಾಣಿಸುತ್ತೆ. ಹಾಗಾಗಿ ಈಗ ನೋಡ್ತಾ ಇರ್ಬೋದು, ಪಿನ್ಗಳನ್ನು ಹಾಕ್ಕೊಂಡು ನಾನು ಸೆರಗನ್ನು ಕೂಡ ಸೆಕ್ಯೂರ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಈಗ ನಮಗೆ ಅಮ್ಮನವ್ರಿಗೆ ಉಡಿಸುವಂಥ ಸೀರೆ ಕೂಡ ರೆಡಿ ಆಯಿತು. 2 ಪಿನ್ಗಳನ್ನ ಇಟ್ಕೊಂಡು ಸೀರೆನ ಯಾವ ರೀತಿ ಈಸಿಯಾಗಿ ಉಡಿಸೋದನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ಹ್ಯಾಂಡ್ಸು ಲೆಗ್ಸನ್ನು ಬಳಸದೆ ತುಂಬ ಚೆನ್ನಾಗಿ ಈಸಿಯಾಗಿ ನೀವು ಸೀರೆನ ಉಡಿಸ್ಕೋಬೋದು. ಈಗ ನಾನು ರೆಡಿ ಮಾಡಿಟ್ಕೊಂಡಿರುವಂಥ ಸೀರೆನ ಒಂದು ದಾರದ ಸಹಾಯದಿಂದ ನಾನು ಏನು ಫಸ್ಟ್ ಒಂದು ಬಿಂದಿಗೆಗೆ ಕಟ್ಕೋತಾ ಇದ್ದೀನಿ. ಸ್ವಲ್ಪ ದಾರನ ಬಿಗಿಯಾಗಿ ಕಟ್ಟೋದಕ್ಕೆ ಹೋಗಬೇಡಿ, ಲೂಸಾಗಿ ಕಟ್ಕೊಳ್ಳಿ. ಯಾಕಂದರೆ ನೆರಿಗೆಗಳನ್ನು ಸರಿ ಮಾಡೋದಿರುತ್ತೆ. ಹಾಗಾಗಿ ನೀಟಾಗಿ ನೆರಿಗೆಗಳನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಹಾಕಿರುವಂಥ ಕ್ಲಿಪ್ಗಳನ್ನು ಕೂಡ ರಿಮೂವ್ ಮಾಡಿದ್ದಾಯಿತು. ಈಗ ನೋಡ್ತಾ ಇರೋ ಹಾಗೆ ಎಲ್ಲಾದರೂ ನೆರಿಗೆಗಳು ಜರುಗಿದೆ ಅಂತ ನೋಡ್ತಾ ಒಂದೊಂದೇ ನೆರಿಗೆಗಳನ್ನು ಸ್ವಲ್ಪ ಟೈಮ್ ಹಿಡಿದ್ರೂ ಪರವಾಗಿಲ್ಲ, ನೀಟಾಗಿ ನೆರಿಗೆಗಳನ್ನು ಜೋಡಿಸ್ತಾ ಹೋಗಬೇಕಾಗತ್ತೆ. ಕೆಳಗಡೆ ಇರುವ ಕ್ಲಿಪ್ಗಳನ್ನು ರಿಮೂವ್ ಮಾಡಿದಾದಮೇಲೆ ಮತ್ತೊಂದು ಸಾರಿ ಬಿಗಿಯಾಗಿ ದಾರನ ಕಟ್ಟೋದ್ರಿಂದ ನೆರಿಗೆಗಳು ತುಂಬ ಚೆನ್ನಾಗಿ ಕೂಡುತ್ತೆ. ಹಾಗೆ ಈ ಕಡೆ ಸೆರಗಿನ ಭಾಗವನ್ನು ಮೇಲಿರುವ ಬಿಂದಿಗೆಗೆ ಹಾಕೋತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಅಂತೇಳಿ. ಅಂದರೆ ಬಲಗಡೆಯಿಂದ ಎಡಗಡೆ ಸೆರಗು ನಾವು ಯಾವ ರೀತಿ ಸೀರೆನ ಡ್ರೈಪ್ ಮಾಡ್ತೀವೋ ಅದೇ ರೀತಿಯಾಗಿ ಬಲಗಡೆಯಿಂದ ಎಡಗಡೆ ಸೆರಗು ಬರೋ ಹಾಗೆ ಸೀರೆನ ಹಾಕೋತಾ ಇದ್ದೀನಿ. ಮಧ್ಯಕ್ಕೆ ಬಿಂದಿಗೆ ಏನಾದರೂ ಕಾಣಿಸೋ ಹಾಗಿದ್ದರೆ, ಅಂದರೆ ಒಬ್ಬರೊಬ್ಬರ ಮನೆಯಲ್ಲಿರುವಂಥ ಪದ್ಧತಿ ಪ್ರಕಾರ ಯಾವುದೇ ರೀತಿ ಬ್ಲೌಸ್ ಕಟ್ ಮಾಡದೇ ಸೀರೆನ ಅಮ್ಮನವ್ರಿಗೆ ಡ್ರೈಪ್ ಮಾಡುವಂಥ ಪದ್ಧತಿ ಇರೋದ್ರಿಂದ ಆ ಸೀರೆಯ ನೆರಗಲ್ಲಿ ಸ್ವಲ್ಪ ನೆರಿಗೆಗಳನ್ನು ಹಿಡಿದು ಒಂದು ಪಿನ್ನಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಇಟ್ಟಿರುವಂಥ ಮೊದಲನೇ ಬಿಂದಿಗೆಗೆ ದಾರನೂ ಕೂಡ ಕಟ್ಕೊಂಡಿದ್ದಾಯಿತು. ಹಾಗೆ ಸೊಂಟದ ಟಾಬನ್ನು ಕೂಡ ನಾನು ಇಲ್ಲಿ ಹಾಕ್ಕೋತಾ ಇದ್ದೀನಿ. ನಿಮ್ಮ ಇಷ್ಟಾನುಸಾರವಾಗಿ ಅಮ್ಮನವ್ರಿಗೆ ಅಲಂಕಾರವನ್ನು ಮಾಡಿ. ಅದೇ ರೀತಿಯಾಗಿ ಹೊಸದಾಗಿ ನನ್ನ ಚಾನಲನ್ನು ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಹಬ್ಬ ಕೂಡ ಬರ್ತಾ ಇದೆ. ಇನ್ನು ನಾನು ಈಸಿಯಾಗಿ ಯಾವುದೇ ರೀತಿಯಾಗಿ ಹ್ಯಾಂಡ್ಸು ಲೆಗ್ಸನ್ನು ಬಳಸ್ತೇನೆ ಬೇಗನೆ ಅಮ್ಮನವ್ರಿಗೆ ಸೀರೆ ಡ್ರೇಪ್ ಮಾಡಿ ಅಲಂಕಾರ ಮಾಡೋದನ್ನೋದನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮರೀದೆ ನಿಮ್ಮ ಫ್ರೆಂಡ್ ಸರ್ಕಲ್ ಹಾಗೆ ನಿಮ್ಮ ಪರಿಚಯಸ್ಥರಿಗೆ ನನ್ನ ಒಂದು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಕೊನೆಯದಾಗಿ ಎಲ್ಲ ರೀತಿಯಿಂದ ಅಲಂಕಾರ ಆದಮೇಲೆ ಅಮ್ಮನವರು ಈ ರೀತಿ ಕಾಣಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಅಂತೇಳಿ. ತುಂಬಾ ಸುಲಭವಾಗಿ ಈ ಒಂದು ಸೀರೆ ಡ್ರಿಪ್ಪಿಂಗನ್ನು ಮಾಡ್ಕೋಬೋದು. ಹಾಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.